ಈ ಕತೆ 28 ವರ್ಷಗಳಿಂದ ಮರೆಮಾಚಿದ ಸತ್ಯವನ್ನು ಬೆಳಕಿಗೆ ತರುತ್ತದೆ. ಈ ಕತೆ ಕೇರಳದ ಶಾಂತ ಮತ್ತು ಸುಂದರ ಪ್ರಕೃತಿಯ ಹಿಂದೆ ಇರುವ ಭಯಾನಕ ರಹಸ್ಯವನ್ನು ಬಹಿರಂಗ ಮಾಡುತ್ತದೆ. ಕೇರಳ ದೇವರ ನಾಡು, ಹಸಿರು ಬೆಟ್ಟಗಳು, ತೆಂಗಿನ ಮರಗಳ ಸಾಲು, ಸಮುದ್ರದ ತಟದಲ್ಲಿ ಬೀಸುವ ತಂಪಾದ ಗಾಳಿ, ಚರ್ಚುಗಳಲ್ಲಿ ಹರಿದು ಹೋಗುವ ಪ್ರಾರ್ಥನೆಗಳ ಧ್ವನಿ. ಆದರೆ ಈ ಶಾಂತಿಯ ಹಿಂದೆ ಒಂದು ರಹಸ್ಯ ಹುದುಗಿದೆ. 27 ಮಾರ್ಚ್ 1992 ಕೇರಳದ ಕೊಟ್ಟೈಮ್ ಎಂಬ ಪಟ್ಟಣದಲ್ಲಿ ಒಂದು ಭಯಾನಕ ಘಟನೆ ಈ ಪಟ್ಟಣದ ಶಾಂತಿಯನ್ನು ಭಂಗಪಡಿಸಿತು. ಕ್ಯಾನ್ವೆನ್ನಲ್ಲಿ ವಾಸವಾಗಿದ್ದ 19 ವರ್ಷದ ಸಿಸ್ಟರ್ ಅಭಯ ದೇವರ ಸೇವೆಗೆ ತನ್ನ ಜೀವನವನ್ನು ಅರ್ಪಿಸಿರುವ ಅವಳಿಗೆ ಯಾವ ಕ್ರೂರತೆ ದಾರಿ ಕಾದಿತ್ತು. ಆ ಬೆಳಗಿನ ಜಾವ ಓದಲು ಎಂದು ಎದ್ದು ಅಡುಗೆ ಮನೆಯಲ್ಲಿ ನೀರು ಕುಡಿಯಲು ಹೋದಳು. ಆದರೆ ಅದು ಅವಳ ಜೀವನದ ಕೊನೆಯ ಕ್ಷಣವಾಗಿ ಬಿಟ್ಟಿತ್ತು. ಅವಳು ಕಾಣೆಯಾಗಿದ್ದಾಳೆ ಎಂದು ಹುಡುಕಾಟ ಶುರುವಾಯಿತು. ಕೆಲವೇ ಗಂಟೆಯಲ್ಲಿ ಭಯಾನಕ ಸತ್ಯ ಹೊರಬಂದಿತ್ತು. ಅವಳ ಶವ ಕ್ಯಾನ್ವೆನ್ನ ಬಾವಿಯಲ್ಲಿ ಪತ್ತೆಯಾಯಿತು. ಪೊಲೀಸರು ಬಂದರು, ತನಿಖೆಯನ್ನು ನಡೆಸಿದರು. ಆ ತನಿಖೆಯ ಪ್ರಾರಂಭದಲ್ಲಿ ಇದನ್ನು ಆತ್ಮಹತ್ಯೆ ಎಂದು ಘೋಷಿಸಲಾಯಿತು. ಆದರೆ ಕೆಲವೇ ದಿನಗಳಲ್ಲಿ ಅನುಮಾನಗಳು ಹುಟ್ಟಿಕೊಂಡವು. ಪೋಸ್ಟ್ಮಾರ್ಟಮ್ ವರದಿ, ದೇಹದ ಮೇಲೆ ಕಂಡುಬಂದ ಗಾಯಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳು ಇವೆಲ್ಲವೂ ಹೊಸ ಪ್ರಶ್ನೆಗಳೆಬ್ಬಿಸಿದವು. ಇದು ನಿಜವಾಗ್ಲೂ ಆತ್ಮಹತ್ಯೆ ಅಥವಾ ಮುಚ್ಚಿಹಾಕಲು ಯತ್ನಿಸಿದ ಹತ್ಯೆ? ಜನರ ಒತ್ತಡದಿಂದಾಗಿ ಈ ಪ್ರಕರಣವನ್ನು ಕ್ರೈಮ್ ಬ್ರಾಂಚ್ಗೆ ವರ್ಗಾಯಿಸಲಾಯಿತು. ಹೆಚ್ಚಿನ ತನಿಖೆಯಲ್ಲಿ ಈ ರಾತ್ರಿ ಕ್ಯಾನ್ವೆನ್ನಲ್ಲಿ ನಡೆದ ಸಂಗತಿಗಳು, ಸಾಕ್ಷಿಗಳ ಹೇಳಿಕೆಗಳು ಮತ್ತು ಹಲವು ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬಂದವು. ಈ ಪ್ರಕರಣಕ್ಕೆ ವರ್ಷಗಳ ಕಾಲ ನ್ಯಾಯ ದೊರಕಲಿಲ್ಲ. ಆದರೆ ಸಿಸ್ಟರ್ ಅಭಯಳ ಕುಟುಂಬ ಮತ್ತು ಬೆಂಬಲಿಗರು ಹೋರಾಟ ನಿಲ್ಲಿಸಲಿಲ್ಲ. ಅಭಯ ಜೊತೆಗಿದ್ದ ಸಿಸ್ಟರ್ಸ್ಗಳು ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ, ಸರಿಯಾಗಿ ನಡೆಸಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದರು. ಕ್ರೈಮ್ ಬ್ರಾಂಚಿನ ಡಿವೈಎಸ್ಪಿ KT ಮೈಖಲ್ ತನಿಖೆಯ ಹೊಣೆಯನ್ನು ವಹಿಸಿಕೊಂಡರು. ದಿನಗಳು ಕಳೆದವು, ವಾರಗಳು ಉರುಳಿದವು. ಕೊನೆಗೆ ಅವರ ವರದಿ ಕೋರ್ಟಿನ ಮುಂದೆ ಹಾಜರಾಯಿತು. ವರದಿ ಹೇಳುತ್ತದೆ, ಸಿಸ್ಟರ್ ಅಭಯ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು. ಈ ಕಾರಣದಿಂದಲೇ ಅವರು ಆತ್ಮಹತ್ಯೆಗೆ ಶರಣಾದರು. ಬಾವಿಯಲ್ಲಿ ಬಿದ್ದ ಕಾರಣ ದೇಹದ ಮೇಲೆ ಅನೇಕ ಗಾಯಗಳು ಕಂಡುಬಂದವು. ಆದರೆ ಕೊಟ್ಟೈಮ್ನ ಜನರು ಈ ವರದಿಯನ್ನು ಒಪ್ಪಲಿಲ್ಲ. ಇದು ಕೇವಲ ಆತ್ಮಹತ್ಯೆ ಅಲ್ಲ, ಇದರ ಹಿಂದೆ ದೊಡ್ಡ ಸಂಚು ಇದೆ. ನಮಗೆ CBI ತನಿಖೆ ಬೇಕು, ಸತ್ಯ ಹೊರಬರಲೇಬೇಕು. ಜನರ ಒತ್ತಡಕ್ಕೆ ಮಣಿದು ಈ ಪ್ರಕರಣವನ್ನು CBIಗೆ ವಹಿಸಲಾಯಿತು. CBI ತನ್ನ ತನಿಖೆಯನ್ನು ಆರಂಭಿಸಿತು. ಮೊದಲ ವರದಿಯಲ್ಲಿ CBI ಹೇಳಿತ್ತು, ಇದು ಆತ್ಮಹತ್ಯೆವೋ ಅಥವಾ ಹತ್ಯೆವೋ ಎಂದು ನಿರ್ಧರಿಸಲು ನಮಗೆ ಇನ್ನಷ್ಟು ಸಮಯ ಬೇಕಾಗುತ್ತದೆ. ಕೋರ್ಟ್ ಈ ವರದಿಯನ್ನು ತಿರಸ್ಕರಿಸಿತ್ತು. ಇದು ಸಾಕಾಗುವುದಿಲ್ಲ, ನಿಮಗೆ ಇನ್ನಷ್ಟು ಸಮಯ ಕೊಡಲಾಗುವುದು, ಆದರೆ ನಿಖರವಾದ ತನಿಖೆ ನಡೆಯಲೇಬೇಕು. ಮತ್ತೆ CBI ತನಿಖೆ ನಡೆಸಿತು. ಅನೇಕ ಸಾಕ್ಷಿಗಳನ್ನು ವಿಚಾರಿಸಿತ್ತು, ಪ್ರೂಫ್ಗಳನ್ನು ಶೇಖರಿಸಿತ್ತು. ಆದರೆ ಯಾವುದೇ ನಿರ್ಣಾಯಕ ಸಾಕ್ಷಿ ಸಿಗಲಿಲ್ಲ. CBI ಕೋರ್ಟಿನ ಮುಂದೆ ತನ್ನ ವರದಿಯನ್ನು ಪ್ರಕಟಿಸಿತ್ತು. ಇದು ಆತ್ಮಹತ್ಯೆ ಅಲ್ಲ, ಹತ್ಯೆ. ಆದರೆ ಕೋರ್ಟ್ ಪ್ರಶ್ನಿಸಿತ್ತು, ನಿಮ್ಮ ಬಳಿ ಖಚಿತವಾದ ಮಾಹಿತಿ ಇದೆಯಾ, ಸ್ಪಷ್ಟವಾದ ಸಾಕ್ಷಿಗಳಿದೆಯಾ? ಆದರೆ CBI ಬಳಿ ಅದಕ್ಕೆ ಸರಿಯಾದ ಉತ್ತರವಿರಲಿಲ್ಲ. ಕೋರ್ಟ್ ಕೊನೆಯ ಎಚ್ಚರಿಕೆ ನೀಡಿತ್ತು, ನಿಖರವಾದ ಮಾಹಿತಿ ಇಲ್ಲದೆ ಈ ಪ್ರಕರಣವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಅದು ಊಹಿಸಲಾರದಂತಹ ಬೆಳವಣಿಗೆಯೊಂದು ಈ ಕೇಸಿಗೆ ಹೊಸ ತಿರುವು ಕೊಟ್ಟಿತ್ತು. ಅಂದ ಹಾಗೆ ತನಿಖೆ ನಡೆಸುತ್ತಿದ್ದ CBI ಅಧಿಕಾರಿಯೊಬ್ಬರಾದ ವರ್ಗೀಸ್ ಥಾಮಸ್ ಅಚಾನಕ್ ರಾಜೀನಾಮೆ ಸಲ್ಲಿಸಿದರು. ಈ ಸುದ್ದಿ ಆತನ ಸಹೋದ್ಯೋಗಿಗಳು, ಮಾಧ್ಯಮಗಳು ಮತ್ತು ಜನತೆಗೆ ಪಕ್ಕಾ ಶಾಕ್ ಕೊಟ್ಟಿತ್ತು. ಇಷ್ಟು ವರ್ಷ ತನಿಖೆ ನಡೆಸಿದ ಇವರು ಏಕಾಏಕಿಯಾಗಿ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಎಲ್ಲರೂ ಕುತೂಹಲದಿಂದ ಕೇಳಲು ಶುರು ಮಾಡಿದರು. ಇನ್ನು 8 ವರ್ಷ ಸೇವೆ ಉಳಿದಿದ್ದರೂ ರಾಜೀನಾಮೆ ಕೊಡಲು ಕಾರಣವೇನು ಎಂಬುದರ ಕುರಿತು ಸಾಕಷ್ಟು ಜನ ಮಾತನಾಡಲು ಶುರು ಮಾಡಿದರು. ಥಾಮಸ್ ಸರ್ ತನ್ನ ರಾಜೀನಾಮೆ ಘೋಷಿಸಿದ ನಂತರ ತಕ್ಷಣ ಪತ್ರಕರ್ತರೊಂದಿಗೆ ಮಾತನಾಡಲು ಶುರು ಮಾಡಿದರು. ಆದರೆ ಆಳವಾದ ಆಘಾತ ನೀಡುವ ರೀತಿಯಲ್ಲಿ ಮಾತನಾಡಿದ್ದರು. ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಮೇಲಧಿಕಾರಿಗಳು ಅಭಯಳ ಸಾವನ್ನು ಆತ್ಮಹತ್ಯೆ ಎಂದು ಘೋಷಿಸಲು ಒತ್ತಡ ಹೇರುತ್ತಿದ್ದಾರೆ. ಆದರೆ ಇದು ಆತ್ಮಹತ್ಯೆ ಅಲ್ಲ, ನಿರ್ದಯ ಹತ್ಯೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು.
ಈ ಘೋಷಣೆಯ ಜೊತೆಗೆ ಅಭಯ ಕೇಸ್ ಮತ್ತೆ ಜ್ವಾಲಾಮುಖಿಯಂತೆ ಸಿಡಿಯಿತು. ಮಾಧ್ಯಮಗಳು ಬಿರುಗಾಳಿಯಂತೆ ಸುದ್ದಿಗಳು ಹರಡಲು ಶುರು ಮಾಡಿದರು. ಜನರ ಚರ್ಚೆ, ಸಾಮಾಜಿಕ ಹೋರಾಟ, ನ್ಯಾಯಕ್ಕಾಗಿ ಕೂಗು ಎಲ್ಲವೂ ಮತ್ತಷ್ಟು ವೇಗ ಪಡೆದುಕೊಂಡಿದ್ದವು. ದೆಹಲಿ ಕೇಂದ್ರದಿಂದ ಹೊಸ ತನಿಖಾ ಅಧಿಕಾರಿಯಾಗಿಯೇ SP ವೀಣಾ ಅವರನ್ನು ನೇಮಕ ಮಾಡಲಾಯಿತು. ವೀಣಾ ಮ್ಯಾಮ್ ಬರುತ್ತಿದ್ದಂತೆ ನಾನು ಈ ಕೇಸ್ ಮುಗಿಸುವವರೆಗೂ ನಿದ್ದೆ ಮಾಡುವುದಿಲ್ಲ ಎಂದು ಗಂಭೀರ ನಿರ್ಧಾರ ತೆಗೆದುಕೊಂಡರು. ಅವರ ಒಲವು, ಹಠವು ಈ ಕೇಸಿಗೆ ಹೊಸ ಬೆಳಕು ತರಲಾರಂಭಿಸಿತ್ತು. ಆಕೆಯ ಪ್ರತ್ಯಕ್ಷ ಹಸ್ತಕ್ಷೇಪದಿಂದ ತನಿಖೆಯ ದಿಕ್ಕೇ ಬದಲಾಯಿತು. ಪೊಲೀಸರು, ವೈದ್ಯರು, ಸಾಕ್ಷಿಗಳು ಯಾರನ್ನೂ ಬಿಟ್ಟಿಲ್ಲ. ಪ್ರತಿಯೊಬ್ಬರ ವಿಚಾರಣೆಯ ಬಳಿಕ ಒಂದೊಂದಾಗಿ ಸತ್ಯ ಬಹಿರಂಗಗೊಳ್ಳಲು ಶುರು ಮಾಡಿತು. ಆಗಾಗಲೇ ಜನಪ್ರಿಯ TV ಚಾನೆಲ್ಗಳು ಅಭಯಳ ಕೊಲೆಯ ಹಿಂದೆ ಯಾರು, ಥಾಮಸ್ ಅವರ ರಾಜೀನಾಮೆ ಹಿಂದಿನ ಸತ್ಯ ಏನು ಎಂಬುದು ಪದೇ ಪದೇ ಪ್ರಸಾರ ಮಾಡುತ್ತಿತ್ತು. ದೇಶವೇ ಕೇಸಿನ ಮುಂದಿನ ಬೆಳವಣಿಗೆಯನ್ನು ಉಸಿರುಗಟ್ಟಿಕೊಂಡು ಕಾದಿತ್ತು. ತನಿಖೆ ಮುಂದುವರೆದಂತೆ ಒಂದು ಭೀಕರ ಸತ್ಯ ಹೊರಬಂದಿತ್ತು. ಡಾಕ್ಟರ್ ರಾಧಾಕೃಷ್ಣನವರ ಮೂಲ ಪೋಸ್ಟ್ಮಾರ್ಟಮ್ ವರದಿ. ಅದರಲ್ಲಿ ಏನಿತ್ತು ಗೊತ್ತಾ? ಅಭಯ್ ಅವರ ದೇಹದ ಮೇಲೆ ಅನೇಕ ಗಾಯಗಳು, ತಲೆಯ ಹಿಂಭಾಗದಲ್ಲಿ ಚೂಪಾದ ಕೊಡಲಿಯಿಂದ ಹೊಡೆದು ಗಾಯದ ಗುರುತು ಮತ್ತು ಸಾವಿಗೆ ಕಾರಣ ಆ ಕೊಡಲಿಯ ಏಟು. ಆದರೆ ಕೋರ್ಟಿಗೆ ಸಲ್ಲಿಸಿದ ವರದಿ ಬೇರೆಯದೇ ಆಗಿತ್ತು. ಮೂಲ ವರದಿ ಕೋರ್ಟ್ ತಲುಪುವ ಮೊದಲೇ ಬದಲಾವಣೆಯಾಗಿತ್ತು. ಇದು ಯಾರ ಕೈವಾಡ? ಯಾರು ವರದಿಯನ್ನು ಬದಲಾಯಿಸಿದ್ದು? ಇದು ಸಾಮಾನ್ಯ ವ್ಯಕ್ತಿಗಳ ಕೆಲಸವಲ್ಲ. ಇದರ ಹಿಂದೆ ದೊಡ್ಡ ಶಕ್ತಿಗಳ ಕೈವಾಡವಿದೆ ಎಂದು ತನಿಖಾ ಅಧಿಕಾರಿಗಳಿಗೆ ಅರಿವಾಯಿತು. ಅಷ್ಟರಲ್ಲೇ ಇನ್ನೊಂದು ದುರಂತ ಸಂಭವಿಸಿತ್ತು. ಅದೇನೆಂದರೆ ಅಗಸ್ಟಿನ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡನು ಎಂಬ ಸುದ್ದಿ. ಈ ಅಗಸ್ಟಿನ್ ಬೇರೆ ಯಾರೂ ಅಲ್ಲ, ಅಭಯ ಸಾವಿನ ದಿನ ಮೊದಲ ತನಿಖೆ ನಡೆಸಿ ಕೋರ್ಟಿಗೆ ವರದಿ ಸಲ್ಲಿಸಿದ ಅಧಿಕಾರಿ. ಅಗಸ್ಟಿನ್ ಸಾಯುವ ಮುನ್ನ ಬರೆದ ಡೆತ್ ನೋಟ್ CBIಗೆ ಸಿಕ್ಕಿತ್ತು. ಅದರಲ್ಲಿ ಬರೆದಿದ್ದರು, ನನಗೆ CBIಯಿಂದ ತುಂಬ ಒತ್ತಡ ಬೀಳುತ್ತಿದೆ, ಆದುದರಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು. ಎಲ್ಲರೂ ಭಾವಿಸಿದರು ಅಗಸ್ಟಿನ್ ತನಿಖೆಗೆ ಹೆದರಿ ಪ್ರಾಣ ತೆಗೆದುಕೊಂಡನು ಎಂದು. ಆದರೆ ಇದೊಂದು ದೊಡ್ಡ ಸುಳ್ಳು. ಏಕೆಂದರೆ ಅಭಯ ಪ್ರಕರಣ ಹತ್ಯೆ ಎಂದು ದಾಖಲಿಸಿದ ಮೊದಲ ವ್ಯಕ್ತಿಯೇ ಅಗಸ್ಟಿನ್. ಅವರ ಕೇಸ್ ಡೈರಿಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದರು, ಇದು ಹತ್ಯೆ, ಇದರ ಹಿಂದೆ ದೊಡ್ಡ ವ್ಯಕ್ತಿಗಳ ಕೈವಾಡವಿದೆ. ಅಭಯ ನೋಡಬಾರದೇನೋ ನೋಡಿದ್ದಾಳೆ, ಅದಕ್ಕಾಗಿ ಅವಳನ್ನು ಕೊಂದಿದ್ದಾರೆ ಎಂದು. ಈ ಸತ್ಯ ಹೊರಬಂದಾಗ ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಅಭಯ ಆ ದಿನ ನೋಡಿದ್ದು ಏನು? ಯಾವ ರಹಸ್ಯ ಅವಳ ಜೀವ ತೆಗೆಯುವಷ್ಟು ಭಯಾನಕವಾಗಿತ್ತು? 15 ವರ್ಷಗಳ ನಂತರ ಸತ್ಯ ಹೊರಬರಲು ಆರಂಭವಾಯಿತು. CBIಗೆ ಅತ್ಯಂತ ಮಹತ್ವದ ಸಾಕ್ಷಿ ಸಿಕ್ಕಿತ್ತು. ಅವನೇ ರಾಜು. ರಾಜು ಯಾರು? ರಾಜು ಒಬ್ಬ ಕಳ್ಳ. ಸಣ್ಣ ಕಳ್ಳತನಕ್ಕಾಗಿ ಕ್ಯಾನ್ವಿನ್ನ ಹತ್ತಿರ ಬಂದಿದ್ದ ರಾಜು ಆ ರಾತ್ರಿ ತನ್ನ ಕಣ್ಣಾರೆ ನೋಡಿದ್ದ. ಬಾವಿಯ ಹತ್ತಿರ 2 ಪ್ರಾದಿಗಳು ಮತ್ತು ಒಬ್ಬ ಸಿಸ್ಟರ್ ಅಭಯಳನ್ನು ಬಾವಿಗೆ ತಳ್ಳುತ್ತಿರುವುದನ್ನು. ಕ್ರೈಮ್ ಬ್ರಾಂಚಿನ ಅಧಿಕಾರಿಗಳು ರಾಜುವಿಗೆ ಹಣದ ಆಸೆ ತೋರಿಸಿದರು, ಭಯಪಡಿಸಿದರು. ಆದರೆ ರಾಜು ತನ್ನ ಸತ್ಯದ ಸಾಕ್ಷಿಯಿಂದ ಹಿಂದೆ ಸರಿಯಲಿಲ್ಲ. ರಾಜು ಕಂಡಿದ್ದು ಕೇವಲ ಒಂದು ಕ್ಷಣದ ದೃಶ್ಯವಲ್ಲ, ಅದು ಒಂದು ಪಾಪದ ರಾತ್ರಿಯ ಸಂಪೂರ್ಣ ಚಿತ್ರಣ. ಅವನು ಕಂಡಿದ್ದು 2 ಪ್ರಾದಿಗಳು ಮತ್ತು ಒಬ್ಬ ಸಿಸ್ಟರ್ ಕ್ಯಾನ್ವೆನ್ನ ಬಾವಿಯ ಬಳಿ ಹುಡುಗಿಯನ್ನು ಹಿಡಿದುಕೊಂಡು ಹೋರಾಡುತ್ತಿದ್ದ ದೃಶ್ಯ. ಅಭಯ ಅವರಿಂದ ತಪ್ಪಿಸಿಕೊಳ್ಳಲು ಹೋರಾಡುತ್ತಿದ್ದಳು. ಆದರೆ ಆ ಪ್ರಾದಿಗಳು ಮತ್ತು ಸಿಸ್ಟರ್ ಅವಳನ್ನು ಬಲವಂತವಾಗಿ ಹಿಡಿದುಕೊಂಡು ಹಿಂಸಿಸುತ್ತಿದ್ದರು. ಕೆಲವು ಕ್ಷಣಗಳ ಬಳಿಕ ಅಭಯ ಶಬ್ದ ಮಾಡುವುದನ್ನು ನಿಲ್ಲಿಸಿದಳು ಮತ್ತು ಅವಳನ್ನು ಎಳೆಯುತ್ತಿದ್ದ ಕೈಗಳು ಅವಳ ಶವವನ್ನು ಬಾವಿಯೊಳಗೆ ತಳ್ಳಿದರು. ಈ ದೃಶ್ಯ ರಾಜು ಜೀವನವನ್ನೇ ಬದಲಾಯಿಸಿತ್ತು. ಆದರೆ ಇದನ್ನು ಹೇಳಿದ ತಕ್ಷಣವೇ ಕ್ರೈಮ್ ಬ್ರಾಂಚ್ನ ಅಧಿಕಾರಿಗಳು ಅವನ ಮೇಲೆ ಒತ್ತಡ ತಂದು ಸುಳ್ಳು ಸಾಕ್ಷಿಗಳು ನೀಡಲು ಹೇಳಿದರು. ಆದರೆ ರಾಜು ಹಿಂದಕ್ಕೆ ಸರಿಯಲಿಲ್ಲ. ಅವನ ಶಬ್ದ ಹೆಚ್ಚಿದಂತೆ ಈ ಪ್ರಕರಣದ ಹೊಣೆಗಾರರು ರಕ್ಷಿಸಲು ದೊಡ್ಡ ಮಟ್ಟದ ಪ್ರಯತ್ನ ನಡೆಸಲಾಯಿತು. ಇದರಿಂದಾಗಿ ಆರೋಪಿಗಳು ನ್ಯಾಯಾಲಯಕ್ಕೆ ಕರೆದೊಯ್ಯಲು ಒತ್ತಡ ಬಲವಾಯಿತು. ಅಲ್ಲಿಂದ ಸಾಕ್ಷಿಗಳು ಹೆಚ್ಚಾದಂತೆ ಅಪರಾಧಿಗಳ ಮೇಲೆ ಬಿಗ ಹೆಚ್ಚಾಯಿತು. ಫಾದರ್ ಥಾಮಸ್ ಕುಟೂರ್, ಸಿಸ್ಟರ್ ಸೇಫಿ ಮತ್ತು ಫಾದರ್ ಜೋಸ್ ಪುತ್ರಿಯಕಲ್ ಮೂವರಿಗೂ ನಾರ್ಕೋ ಟೆಸ್ಟ್ ನಡೆಸಲಾಯಿತು. ಆದರೆ ನಾರ್ಕೋ ಟೆಸ್ಟಲ್ಲಿ ಅವರ ಮನಸ್ಸುಗಳಲ್ಲಿದ್ದ ಗುಟ್ಟುಗಳು ಬಯಲಾಗಿದ್ದವು. ಟೆಸ್ಟ್ ವೇಳೆ ನಾವು ಆ ರಾತ್ರಿ ಕ್ಯಾನ್ವೆನ್ನಲ್ಲಿ ಇದ್ದಿದ್ದೇವೆಂದು ಒಪ್ಪಿಕೊಂಡರು. ಅಭಯ ಅವರಿಗೆ ಅಡ್ಡಿಯಾದುದರಿಂದ ಅವಳ ಮೇಲೆ ಹಲ್ಲೆ ಮಾಡಲಾಗಿದೆ ಎಂಬುದು ಬಹಿರಂಗವಾಯಿತು. ಆದರೆ ಅಲ್ಲಿಯೂ ಮೋಸ. ಟೆಸ್ಟಿನ ಸಿಡಿಗಳನ್ನು ಬದಲಾಯಿಸಲಾಗಿತ್ತು.
ಫಾರೆನ್ಸಿಕ್ ಲ್ಯಾಬಿನ ಮುಖ್ಯಸ್ಥೆಯಾಗಿದ್ದ ಮಾಲಿನಿ ಲಂಚ ತೆಗೆದುಕೊಂಡು ವರದಿಯನ್ನು ಬದಲಾಯಿಸಿದ್ದು ಬಯಲಾಯಿತು. ಕೊನೆಗೂ ಪರಮೋಕ್ಷ ನ್ಯಾಯಾಲಯವು ಈ ಪ್ರಕರಣದ ಬಗ್ಗೆ ತೀವ್ರವಾದ ತನಿಖೆ ನಡೆಸಲು ಆದೇಶ ನೀಡಿತ್ತು. ಈ ಪ್ರಕರಣದಿಂದ ಇಡೀ ವ್ಯವಸ್ಥೆಯ ಸತ್ಯತೆ ಮೇಲೆ ಪ್ರಶ್ನೆಯಾಯಿತು. ಆದರೆ ಒಂದು ಸತ್ಯ ಎಂದಿಗೂ ಅಡಗಲು ಸಾಧ್ಯವಿಲ್ಲ. 15 ವರ್ಷಗಳ ನಂತರ ಕೊನೆಗೂ ನ್ಯಾಯ ಹಾಸಿಲಾಯಿತು. ಮುಖವಾಡ ಧರಿಸಿ ನಡೆಯುತ್ತಿದ್ದ ಈ ಅಪರಾಧಿಗಳು, ಸಿಸ್ಟರ್ ಮತ್ತು ಲಂಚ ಅಧಿಕಾರಿಗಳು ಒಂದರ ಹಿಂದೊಂದಾಗಿ ಮುಖವಾಡ ಬಯಲಾಯಿತು. ಆದರೆ ಇದು ಅಂತ್ಯವೋ ಅಥವಾ ಮತ್ತೊಂದು ಹೊಸ ಸತ್ಯ ಮೂಡಿಬರುತ್ತಾ? ನ್ಯಾಯ ದೊರೆತರೂ ಈ ಪ್ರಕರಣ ಹಿಂದೆ ಬಿಟ್ಟ ಪ್ರಶ್ನೆಗಳು ಇನ್ನೂ ಅನ್ನುತ್ತರಿತವೆ. ಯಾರು ಈ ಅಪರಾಧಿಗಳಿಗೆ ಬೆಂಬಲ ನೀಡುತ್ತಿದ್ದರು? ಇನ್ನು ಎಷ್ಟು ಸತ್ಯ ಅಡಗಿದೆ? ಈ ನಿಗೂಢ ಪ್ರಕರಣ ಇನ್ನಷ್ಟು ಬೆಳಕಿಗೆ ಬರಬಹುದಾ, ಅಥವಾ ಇದನ್ನು ಇಡೀ ಜಗತ್ತು ಮರೆಯುವಂತ ಹಂತಕ್ಕೆ ತಲುಪುತ್ತದೆಯಾ? ದಿನ ಕೇರಳದ ಒಂದು ಚಾನೆಲ್ನಲ್ಲಿ ನಾರ್ಕೋ ಟೆಸ್ಟಿನ ನಿಜವಾದ ಸಿಡಿ ಪ್ರಸಾರವಾಯಿತು. ಆ ಸಿಡಿಯಲ್ಲಿ ಅಪರಾಧಿಗಳೇ ಒಪ್ಪಿಕೊಂಡರು. ಅಭಯವನ್ನು ಕೊಡಲಿಯಿಂದ ತಲೆಗೆ ಹೊಡೆದು ಕೊಂದು ಬಾವಿಗೆ ಎಸೆದಿದ್ದ ಸತ್ಯವನ್ನು. ಈ ಸಿಡಿಯ ಪ್ರಸಾರವಾದ ನಂತರ ಕೇರಳದಲ್ಲಿ ಭಾರೀ ಆಕ್ರೋಶ. 2 ಗುಂಪುಗಳಾಗಿ ರಚನೆಯಾದವು. ಒಂದು ಕಡೆ ಅಪರಾಧಿಗಳನ್ನು ರಕ್ಷಿಸಲು ಹೊರಟರು, ಇನ್ನೊಂದು ಕಡೆ ಅಭಯಗೆ ನ್ಯಾಯ ಬೇಕೆಂದು ಹೋರಾಡಿದವರು. ಅಭಯ ಆ ರಾತ್ರಿ ನೀರು ಕುಡಿಯಲು ಎಂದು ಅಡುಗೆ ಮನೆಗೆ ಹೋದಳು. ಅಲ್ಲಿ ಫಾದರ್ ಥಾಮಸ್ ಕೊಟೂರ್ ಮತ್ತು ಸಿಸ್ಟರ್ ಸೇಫಿ ನಡೆಸುತ್ತಿದ್ದ ಅನೈತಿಕ ಚಟುವಟಿಕೆಯನ್ನು ನೋಡಿದಳು. ಅಭಯ ನೋಡಿದ ಆ ನೋಟವೇ ಅವಳ ಸಾವಿಗೆ ಕಾರಣವಾಯಿತು. ಸಿಸ್ಟರ್ ಸೇಫಿ 3 ಬಾರಿ ಕೊಡಲಿಯಿಂದ ಬಲವಾಗಿ ಹೊಡೆದಳು. ಪ್ರಜ್ಞೆ ತಪ್ಪಿದ ಅಭಯಳನ್ನು 3 ಸೇರಿ ಬಾವಿಗೆ ಎಸೆದರು. ನಂತರ ಏನು ಗೊತ್ತಿಲ್ಲದಂತೆ ತಮ್ಮ ಕೊಠಡಿಗೆ ಮರಳಿದರು. ಆದರೆ ಬಾವಿಯ ಹತ್ತಿರದ ಕಾಂಪೌಂಡ್ ದಾಟಿ ಕಳ್ಳತನಕ್ಕೆ ಬಂದಿದ್ದ ರಾಜು ಇದನ್ನೆಲ್ಲ ನೋಡಿದ. ತನಿಖೆಯಲ್ಲಿ ಮತ್ತೊಂದು ಮಹತ್ವದ ಸಂಗತಿ ಬೆಳಕಿಗೆ ಬಂತು. ಸಿಸ್ಟರ್ ಸೇಫಿ ಮತ್ತು ಅಪರಾಧಿಗಳ ನಡುವೆ ಅನೈತಿಕ ಸಂಬಂಧ ಇತ್ತೆಂಬುದು ಸಾಬೀತಾಯಿತು. ವೈದ್ಯಕೀಯ ತಪಾಸಣೆಯಲ್ಲಿ ಒಂದು ಆಶ್ಚರ್ಯಕರ ವಿಷಯ ಬಯಲಾಯಿತು. ಸಿಸ್ಟರ್ ಸೇಫಿ ಹಿಮನೋಪ್ಲಾಸ್ಟಿ ಎಂಬ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿದ್ದರು. ವೈದ್ಯರು ದೃಢಪಡಿಸಿದೇನೆಂದರೆ ಈ ಚಿಕಿತ್ಸೆ ಲೈಂಗಿಕ ಸಂಬಂಧದಿಂದ ಉಂಟಾಗುವ ದೈಹಿಕ ಬದಲಾವಣೆಗಳನ್ನು ಮರೆಮಾಚಲು ಬಳಸಲಾಗುತ್ತದೆ. ಈ ಸಾಕ್ಷಿಯೇ ಅವರ ಅಪರಾಧ ಸಾಬೀತುಪಡಿಸಲು ನಿರ್ಣಾಯಕರ ಪಾತ್ರ ವಹಿಸಿತ್ತು. ಅಭಯ ಕಂಡಿದ್ದು ಅನೈತಿಕ ಚಟುವಟಿಕೆಯನ್ನೇ ಎಂಬುದು ಸ್ಪಷ್ಟವಾಯಿತು. ಡಿಸೆಂಬರ್ 22, 2020 ಕೇರಳದ ಎಲ್ಲಾ ಟಿವಿ ಚಾನೆಲುಗಳು ಲೈವ್ ಪ್ರಸಾರ ಮಾಡುತ್ತಿದ್ದವು. ಎಲ್ಲರ ಕಣ್ಣು ನ್ಯಾಯಾಲಯದ ಕಡೆ. 28 ವರ್ಷಗಳ ಕಾಲ ಹೋರಾಟದ ಅಂತ್ಯ ಹತ್ತಿರ ಬಂದಿತ್ತು. ನ್ಯಾಯಾಧೀಶರು ತೀರ್ಪು ಓದಲು ಆರಂಭಿಸಿದರು. ಅಭಯ ಹತ್ಯೆ ಪ್ರಕರಣದಲ್ಲಿ ಫಾದರ್ ಥಾಮಸ್ ಕೊಟೂರ್ ಮತ್ತು ಸಿಸ್ಟರ್ ಸೇಫಿ ಅಪರಾಧಿಗಳು. ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಕೋರ್ಟ್ ರೂಮಿನಲ್ಲಿ ಗಂಭೀರ ಮೌನ. ಅಪರಾಧಿಗಳ ಮುಖದಲ್ಲಿ ಬಿಳಿಚಿದ ಭಾವ. ಅಭಯ ಕುಟುಂಬದವರ ಕಣ್ಣಲ್ಲಿ ಕಣ್ಣೀರು. ಆದರೆ ಅದು ಸಂತಸದ ಕಣ್ಣೀರು. 28 ವರ್ಷಗಳ ಕಾಲ ಸತ್ಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದರು. ಸಾಕ್ಷಿಗಳನ್ನು ಬೆದರಿಸಿದರು. ದಾಖಲೆಗಳನ್ನು ನಾಶ ಮಾಡಿದರು. ಪೋಸ್ಟ್ ಮಾರ್ಟಮ್ ವರದಿಯನ್ನೇ ಬದಲಾಯಿಸಿದರು. ಆದರೆ ಕೊನೆಗೆ ಸತ್ಯ ಗೆದ್ದಿತ್ತು. ಈ ಪ್ರಕರಣ ನಮಗೆ ಕಲಿಸಿದ ಪಾಠ: ಎಷ್ಟೇ ದೊಡ್ಡ ಶಕ್ತಿ ಇದ್ದರೂ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಿದ್ದರೂ ಕೊನೆಗೆ ಸತ್ಯ ಮತ್ತು ನ್ಯಾಯ ಗೆಲ್ಲುತ್ತದೆ. ಅಭಯ 19 ವರ್ಷದ ಆ ಮಾಸೂಮ್ ಹುಡುಗಿ. ಆಕೆಯ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರಬಹುದು. ಆಕೆಯ ಹೆಸರು ಇಂದು ನ್ಯಾಯದ ಹೋರಾಟದ ಸಂಕೇತವಾಗಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಹತ್ಯೆಯ ಕಥೆಯಲ್ಲ. ಇದು ಸತ್ಯದ ಗೆಲುವಿನ ಕಥೆ, ನ್ಯಾಯದ ವಿಜಯದ ಕಥೆ, ಮುಖ್ಯವಾಗಿ ಇದು ಮಾನವೀಯತೆಯ ಗೆಲುವಿನ ಕಥೆ. ಮತ್ತೆ ಸಿಗೋಣ ಇನ್ನೊಂದು ಸತ್ಯ ಕಥೆಯೊಂದಿಗೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಮಸ್ಕಾರ.